1930 ವೇಳೆಗೆ ಬಂಗಾಳದಲ್ಲಿ ವಾಪಸ್ ಕ್ರಾಂತಿಕಾರಿಯ ಮೊದಲಿಗಿಂತ ವೇಗವಾಗಿ ಬೆಳೀತು. ಮಿಡ್ನಾಪುರ ಬಂಗಾಳದಲ್ಲಿ ಇದೆಯಲ್ಲ, ಅದು ಭಯಂಕರ ಕ್ರಾಂತಿಕಾರ್ಯದ ಅದು ಒಂಥರ ಜ್ವಾಲಾಮುಖಿಯನ್ನು ಸಿಡಿಲಿಕ್ಕೆ ಅಂತ ಇಟ್ಕೊಂಡಿರುವಂಥದ್ದು. ಮಿತ್ರರೆ, ಮಿಡ್ನಾಪುರದಲ್ಲಿ ಎಷ್ಟು ಕ್ರಾಂತಿಕಾರ್ಯ ನಡೀತು ಅಂತೆ ನಾನು ಬಂಗಾಳದ ಯಾವ್ಯಾವ ಕ್ರಾಂತಿಕಾರ್ಯ ಅದು ಖುದಿರಾಮ್ ಬೋಸ್ನಿಂದ ಹಿಡಿದು ಪ್ರತಿಯೊಂದು ಹೇಳಿದ್ನೋ ಅವೆಲ್ಲ ಮಿಡ್ನಾಪುರ ಡಿಸ್ಟ್ರಿಕ್ಟಲ್ಲಿ ನಡೆದಿತ್ತು. ಈಗಲೂ ಕೂಡ ಮಿಡ್ನಾಪುರ 1930ರಲ್ಲಿ ಅಷ್ಟೇ ತೀವ್ರವಾಗಿ ಬೆಳೀತು. 1928-29ರಲ್ಲಿ ಈ ಕೆಲವು ಗಾಂಧಿವಾದಿಗಳು, ಅದು ಚಿತ್ತರಂಜನ್ ದಾಸ್ ರಾದಿಯಾಗಿ ಅವ್ರು ಹೇಳಿದ್ರಂತೆ, ದಯವಿಟ್ಟು ಗಾಂಧಿಯ ಚಿಂತನೆಗೆ ತೊಂದರೆ ಕೊಡಬೇಡಿ, ಇನ್ನು ಸ್ವಲ್ಪ ದಿನ ಕ್ರಾಂತಿಕಾರ್ಯ ಬೇಡ, ಇದಕ್ಕೆ ಒಪ್ಕೊಳ್ಳೋಣ ಅಂತ. ಆದರೆ ಗಾಂಧೀಜಿ ಪದೇ ಪದೇ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಹೋಗಿ ಬ್ರಿಟಿಷರ ಹತ್ರ ಸೋತು ಬರೋದನ್ನು ನೋಡಿ 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 ಸಾಕಾಗಿ ಮತ್ತೆ ಶಸ್ತ್ರವನ್ನು 1930ರಲ್ಲಿ ಕೈಗೆತ್ಕೊಂಡ್ರು. ದೊಡ್ಡ ಲಿಸ್ಟು. 1930 ಜೂನ್ ತಿಂಗಳ ಆರಂಭದಲ್ಲಿ ಚೇಚೋಹಾಟ್ ಅನ್ನೋಂಥ ಒಂದು ಭಾಗದಲ್ಲಿ ಅವರೊಂದು ಗಾಂಧೀಜಿ ಏನು ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು, ಆ ಉಪ್ಪಿನ ಸತ್ಯಾಗ್ರಹಕ್ಕೆ ಹೋಗಬೇಕು ಅಂತಂದಾಗ ಪೊಲೀಸರು ಒಂದು ಪಡೆ ಬಂತು. ಆ ಉಪ್ಪಿನ ಸತ್ಯಾಗ್ರಹಕ್ಕೆ ಗಲಾಟೆ ಮಾಡಲಿಕ್ಕೆ ನಿಂತ್ಕೊಂಡು ಒಂದಿಬ್ಬರು ಪೊಲೀಸರು ಏನು ಮಾಡಿದ್ರು, ಒಂದಿಬ್ಬರನ್ನ ಅರೆಸ್ಟ್ ಮಾಡಿ ಕೆಟ್ಟದಾಗಿ ನಡ್ಕೊಂಡ್ರು. ಯಾವಾಗ ಕೆಟ್ಟದಾಗಿ ನಡ್ಕೊಂಡ್ರೋ ಸ್ಫೂರ್ತಿಯಿಂದ ತುಂಬಿದ್ದಂಥ ಊರಿನ ಜನ ಸಹಜವಾಗಿ ಮುಂದಕ್ಕೆ ಬಂದು ಆ ಇಬ್ಬರೂ ಪೊಲೀಸರನ್ನ ಸರಿಯಾಗಿ ಬಡಿದ್ರು, ಅವ್ರ ಕೈಲಿರೋ ಗನ್ನುಗಳನ್ನು ಕಿತ್ಕೊಂಡ್ರು, ಇಬ್ಬರನ್ನೂ ಕೊಂದು ಬಿಸಾಕಿದ್ರು. 1930 ಜೂನಲ್ಲಿ ನಡೆದ ಘಟನೆ. ಯಾವಾಗ ಇಬ್ಬರನ್ನೂ ಕೊಂದ್ರೋ ಆ ಸೀನಿಯರ್ ಪೊಲೀಸರುಗಳಿಗೆ ಸಹಜವಾದ ಆಕ್ರೋಶ ಇರುತ್ತಲ್ಲ, ಅವ್ರೇನು ಮಾಡಿದ್ರು, ಈ ಜನರಿಗೆ ಸರಿಯಾದ ಪಾಠ ಕಲಿಸಬೇಕು ಅಂತ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕರೀಮು ಮತ್ತು ಅಡಿಷನಲ್ SP SK ಘೋಷ್, ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು ಕರೀಮು ಮತ್ತು ಅಡಿಷನಲ್ SP SK ಘೋಷ್ ಇಬ್ಬರು 18 ಜನ ಸೈನಿಕರನ್ನ ಕರ್ಕೊಂಡು ಬಂದರು. ಊರಿನ ಜನ ಸಂತೆಯಲ್ಲಿ ನಿಂತಿದ್ದಾಗ ಅವ್ರ ಮೇಲೆ ದಾಳಿ ಮಾಡಿ ಅಂತ. ಆದರೆ ಜೊತೆಯಲ್ಲಿದ್ದ 18 ಜನಕ್ಕೆ ದಾಳಿ ಮಾಡಲಿಕ್ಕೆ ಮನಸ್ಸಾಗಲಿಲ್ಲ. ಕರೀಂ ಮತ್ತು ಘೋಷ್ ಇಬ್ಬರು ತಾವೇ ಗನ್ ತೆಗೆದುಕೊಂಡು ದಾಳಿ ಮಾಡಿದರು. ಯಾವಾಗ ಇಬ್ಬರು ತೀರ್ಕೊಂಡ್ರೋ ಜನ ಮತ್ತೆ ರೊಚ್ಚಿಗೆದ್ರು, ಇವ್ರ ಮೇಲೆ ಆಕ್ರಮಣಕ್ಕೆ ಅಂತ ಬಂದು ಇವರು 18 ಜನ ಸೇರ್ಕೊಂಡಂತೆ ಎಲ್ಲರೂ ಓಡೋಗ್ಬಿಟ್ರು. ಆದರೆ ಇಲ್ಲಿಗೆ ಮುಗಲಿಲ್ಲ. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು ಈಗ ಬಂದು ಅಡಿಷನಲ್ಲು, ಈಗ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟೇ ಬಂದ, ಇನ್ಸ್ಪೆಕ್ಟರ್ ಜನರಲ್ನ ಕರ್ಕೊಂಡು ಬಂದು ದೊಡ್ಡ ಪಡೆಯೊಂದಿಗೆ ಬಂದು ಈ ಊರಿನ ಜನರ ಮೇಲೆ ಯಾವ ಪರಿ ದಾಳಿ ಮಾಡ್ದ ಅಂದರೆ 45 ಜನರನ್ನು ಬಂಧಿಸಿ 12 ಜನರನ್ನ ಜೀವಾವಧಿ ಶಿಕ್ಷೆ ಕಳಿಸ್ಕೊಟ್ಟ. ಈ ಘಟನೆಯಿಂದ ಜನ ಜಾಗೃತರಾದರು. ಬ್ರಿಟಿಷರು ಇದನ್ನು ಹೇಳ್ತಾರೆ, ನಾವು ಪ್ರತಿ ಬಾರಿ ಇವ್ರ ಮೇಲೆ ಈ ಥರ ಮಾಡಿದಾಗಲೆಲ್ಲ ಜನ ಹೆಚ್ಚು ಹೆಚ್ಚು ಜಾಗೃತರಾಗ್ತಿದ್ರು, ಹೆಚ್ಚು ಹೆಚ್ಚು ಸಂಘಟಿತರಾಗ್ತಿದ್ರು. ಎರಡನೇದು, ಕಾಂಗ್ರೆಸ್ಸಿನಿಂದ ಹೆಚ್ಚು ಹೆಚ್ಚು ದೂರವಾಗ್ತಿದ್ರು ಅಂತ. ಬ್ರಿಟಿಷರ ದಾಳಿಗೆ ಕಾಂಗ್ರೆಸ್ನ ಪ್ರತಿಕ್ರಿಯೆ ಏನೂ ಇಲ್ಲ ಅಂತ ಗೊತ್ತಾದಾಗ ಇದರಿಂದ ನಮ್ಗೆ ಲಾಭ ಇಲ್ಲ, ನಾವೇ ಕೈಗೆ ಶಸ್ತ್ರ ತೆಗೆದುಕೋಬೇಕು ಅಂತ ನಿಶ್ಚಯ ಆಗ್ಬಿಡ್ತಿತ್ತು ಅಂತ ಆತ ಹೇಳ್ತಾನೆ. ಹೀಗೆ ಇದನ್ನು ಸ್ಪಷ್ಟವಾಗಿ ಹೇಳಿದವನು ಪೆಡ್ಡಿ ಅಂತ ಒಬ್ಬ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ಅವನು ಯಾವ ಪರಿ ಈ ಊರಿನ ಮೇಲೆ ಆಕ್ರಮಣ ಮಾಡಿದ ಅಂತಂದ್ರೆ, ಯಾವ ಪರಿ ಇವರನ್ನ ಜೀವ ಹಿಂಡಿದ ಅಂತಂದ್ರೆ, ಪೊಲೀಸರನ್ನ ಕರ್ಕೊಂಡು ಬಂದಿದ್ದು, ಪೊಲೀಸರನ್ನ ಅಲ್ಲಿ ಉಳಿಸಿದ್ದು ಎಲ್ಲದರ ಟ್ಯಾಕ್ಸ್ ಅನ್ನು ಕೂಡ ಊರಿನ ಜನರ ಮೇಲೆ ಹಾಕಿದ. ಊರಿನ ಜನಕ್ಕೆ ಇದಕ್ಕೆ ಏನಾದರೂ ಮಾಡಲೇಬೇಕು ಅಂತ ನಿಶ್ಚಯ ಇತ್ತು. ಅನೇಕ ಬಾರಿ ಪೆಡ್ಡಿನ ಮುಗಿಸ್ಬೇಕು ಅಂತ ಟ್ರೈ ಮಾಡಿದ್ರು. ಆದರೆ ಒಂದು ದಿನ 7 ಏಪ್ರಿಲ್ 1931ಗೆ ಪೆಡ್ಡಿ ಆ ಊರಿನ ಒಂದು ಶಾಲೆಯ ಕರಕುಶಲ ವಸ್ತುವಿನ ಎಕ್ಸಿಬಿಷನ್ಗೆ ಅಂತ ಬಂದಿದ್ದ. ಇಬ್ಬರು ಹುಡುಗರು ಹೋದರು, ವಿಮಲ್ ಕೃಷ್ಣ ಮತ್ತು ಜ್ಯೋತಿ ಜೀವನ್ ಘೋಷ್ ಇಬ್ಬರು ಹೋಗಿ ಆ ಎಕ್ಸಿಬಿಷನ್ನಲ್ಲೇ ಅವನನ್ನು ಕೊಂದು ಪರಾರಿನೂ ಆಗ್ಬಿಟ್ಟು. ಪರಾರಿಯಾದವರಲ್ಲಿ ಜ್ಯೋತಿ ಜೀವನ್ ಘೋಷ್ ಸಿಗಲಿಲ್ಲ, ಸಿಕ್ಕರು ಅವನ ಮೇಲೆ ಸಾಕ್ಷಿಗಳೇನು ಸಿಗಲಿಲ್ಲ. ಆದರೆ ವಿಮಲ್ ಕೃಷ್ಣ ಕಲ್ಕತ್ತಾಗೆ ಹೋದನು, ಸುಮ್ಮನಿರ್ಬೇಕೋ ಬೇಡ, ಅಲ್ಲಿಗೆ ಹೋಗಿಯೂ ಸುಮ್ಮನಿರಲಿಲ್ಲ. ಕಲ್ಕತ್ತಾದ ಯುರೋಪಿಯನ್ ಅಸೋಸಿಯೇಷನ್ ಅಧ್ಯಕ್ಷನೊಬ್ಬನ ಹತ್ಯೆಗೆ ಪ್ರಯತ್ನ ಮಾಡ್ದ, ಅಲ್ಲಿ ಸಿಕ್ಕಾಕೊಂಬಿಟ್ಟ. ಅವನನ್ನು ಕರ್ಕೊಂಡೊಂದು ವಿಚಾರಣೆ ಮಾಡಿದ್ರು, ಅವನ ವಿರುದ್ಧ ಯಾವುದೇ ಪ್ರೂಫ್ ಸಿಗಲಿಲ್ಲ. ಹೀಗಾಗಿ ಅವನಿಗೆ 10 ವರ್ಷದ ಶಿಕ್ಷೆ ಕೊಟ್ಟು ಸುಮ್ಮನಾಗಬೇಕಾಯ್ತು, ಪ್ರೂಫ್ ಇಲ್ಲದೆ. ಇದು ಬ್ರಿಟಿಷರ ನ್ಯಾಯದ ಪರಿ. ಕೊನೆಗೆ ಕುಪಿತ ಸರ್ಕಾರ ಏನು ಮಾಡ್ತು, ಎಲ್ಲ ಇನ್ಸ್ಟಿಟ್ಯೂಷನ್ಗಳನ್ನೆಲ್ಲ ಮುಚ್ಚಿ ಎಲ್ಲ ಮುಗಿಸ್ತು. ಆದರೆ ಈ ಜನರ ಮೇಲಿದ್ದ ಕೋಪ ಮಾತ್ರ ಕಡಿಮೆ ಆಗಿರಲಿಲ್ಲ. ಒಂದು ಪ್ರಕರಣ ನಡೀತು, ಹಿಜ್ಲಿ ಶೂಟೌಟ್ ಅಂತ. ನಾವೆಲ್ಲ ಮರ್ತು ಹೋಗ್ಬಿಟ್ಟಿದ್ದೀವಿ ಇದನ್ನ, ಅಥವಾ ಇತಿಹಾಸದಲ್ಲಿ ಗೊತ್ತೇ ಇಲ್ಲದೆ ಇರುವಂಥ ಸಂಗತಿ ಆಗಿಬಿಟ್ಟಿದೆ. ಹಿಜ್ಲಿ ಅನ್ನುವಂಥ ಒಂದು ಜಾಗದಲ್ಲಿ ಡಿಟೆನ್ಷನ್ ಕ್ಯಾಂಪ್ ಮಾಡಿದ್ರು, ಕ್ರಾಂತಿಕಾರಿಗಳನ್ನು, ಗಾಂಧಿ ಅನುಯಾಯಿಗಳನ್ನು ಒಂದೇ ಕಡೆ ಇಡಲಿಕ್ಕೆ ಅಂತ. ಒಂದಿನ ರಾತ್ರಿ ಇದ್ದಕ್ಕಿದ್ದಂತೆ ಒಂದು 50 ಜನ ಪೊಲೀಸರು ಬಂದು ಆ ಡಿಟೆನ್ಷನ್ ಕ್ಯಾಂಪ್ ಮೇಲೆ ದಡ 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 ದಾಳಿ ಮಾಡಿಬಿಟ್ರು. ಪೊಲೀಸರೇ ತಾವೇ ಕೂಡ ಹಾಕಿದ್ದ ಜನರ ಮೇಲೆ ದಾಳಿ ಮಾಡಿ. ಇಬ್ಬರು ಪ್ರಮುಖ ಕ್ರಾಂತಿಕಾರಿಗಳು ಸಂತೋಷ್ ಕುಮಾರ್ ಮಿತ್ರ ಮತ್ತು ತಾರಕೇಶ್ವರ ಸೇನ್ ಗುಪ್ತಾ ಇಬ್ಬರು ತೀರಿಕೊಂಡ್ರು. ಅದು ಯಾವ ಥರ ವೈಲ್ಡ್ ಫೈರ್ ಆಗಿ ಹಬ್ಬಿಡ್ತು ಅಂತಂದರೆ, ಚಿತ್ತರಂಜನ್ ದಾಸರಾದಿಯಾಗಿ ಎಲ್ಲರೂ ಕೂಡ ಇದಕ್ಕೆ, ರವೀಂದ್ರರು, ಸುಭಾಷ್ ರಾದಿಯಾಗಿ, ಜವಾಹರ್ಲಾಲ್ ನೆಹರು ಕೂಡ ಇದಕ್ಕೆ ವಿರೋಧ ಮಾಡಿದರು. ಸ್ವತಃ ಸುಭಾಷರೇ ತೀರಿಕೊಂಡ ಇಬ್ಬರ ಶವವನ್ನು ಸ್ವೀಕಾರ ಮಾಡಲಿಕ್ಕೆ ಅಂತ ಬಂದಿತ್ತು. ಇಮ್ಯಾಜಿನ್ ಮಾಡಿ ಆವತ್ತಿನ ದಿನಗಳಲ್ಲಿ ಯಾವ ಥರದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದ್ದಿರ್ಬೋದು ಅಂತ. ಸರ್ಕಾರ ತೃಪ್ತಿಯಾಗಿರಲಿಲ್ಲ.
ತೆರಿಗೆ ಜಾಸ್ತಿ ಮಾಡ್ತು, ಕಾಂಗ್ರೆಸ್ಸಿನ ಜೊತೆ ಅಸೋಸಿಯೇಟ್ ಆಗೋದು ತಪ್ಪು ಅಂತ ಹೇಳ್ತು, ಕೊನೆಗೆ ಪೊಲೀಸರಿಗೆ ಫ್ರೀಡಮ್ ಕೊಟ್ಟು ಎಲ್ಲೆಲ್ಲಿ ಜನ ಕಾಣ್ತಾರೋ ಲಾಠಿ ಚಾರ್ಜ್ ಮಾಡ್ಬೋದು ಅಂತ ಹೇಳ್ತು. ಜನರೊಳಗೆ ಆಕ್ರೋಶ ನಿರಂತರವಾಗಿ ಜಾಸ್ತಿ ಆಯಿತು. ಕ್ರಾಂತಿಕಾರಿಗಳು ರೊಚ್ಚಿಗೆದ್ರು. ಹೇಗಾದರೂ ಮಾಡಿ ಇದಕ್ಕೊಂದು ಪರಿಹಾರ ಹುಡುಕಬೇಕಲ್ಲ ಅಂತ ಖರಗ್ಪುರದ ಯುರೋಪಿಯನ್ ಕ್ಲಬ್ಗೆ ದಾಳಿ ಮಾಡಿ ಮುಗಿಸ್ಬೇಕು ಅಂದ್ಕೊಂಡ್ರೆ ಅದಕ್ಕೆ ರಕ್ಷಣೆ ಜಾಸ್ತಿ ಇತ್ತು. ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದಂಥ ರೋಸ್ ಬರಿಯನ್ನು ಟಾರ್ಗೆಟ್ ಮಾಡಬೇಕು ಅಂದರೆ ಅವನು ತುಂಬ ರಕ್ಷಣೆಯಲ್ಲಿದ್ದ. ಇನ್ನು ಅವ್ರಿಗೆ ಸಿಕ್ಕಿದ್ದು ಮಿಸ್ಟರ್ ಡಗ್ಲಸ್ ಅಂತ ಒಬ್ಬನೇ. ಈ ಪೆಡ್ಡಿ ಜಾಗಕ್ಕೆ ಅವನು ಬಂದಿದ್ದ, ಅವನನ್ನು ಮುಗಿಸ್ಬೇಕಲ್ಲ ಅಂತ. ಆದರೆ ಈ ಡಗ್ಲಸ್ ಹೆಂಗಿದ್ದ ಅಂತಂದರೆ ಅವನು ಮನೆಯಿಂದ ಆಚೆಗೆ ಬರ್ತಿರ್ಲಿಲ್ಲ. ಹೆದರಿಕೆ ಹಂಗಿತ್ತು, ಇವ್ರು ಏನು ಮಾಡಿಬಿಡ್ತಾರೋ ಅಂತ. ಆದರೆ ಇವನು ಯಾವತ್ತು ಆಚೆ ಬರ್ತಾನೆ ಅಂತ ಕಾಯ್ಕೊಂಡು ತುಂಬ ಬಾರಿ ಟ್ರೈ ಮಾಡಿದ್ರು. ಕೊನೆಗೆ ಒಂದು ದಿನ ಆತ ಜಿಲ್ಲಾ ಸಮಿತಿಯ ಒಂದು ಮೀಟಿಂಗಿಗೆ ಬರ್ತಾನೆ ಅಂತ ಗೊತ್ತಾದಾಗ ಇಬ್ಬರು ಕ್ರಾಂತಿಕಾರಿಗಳು ಒಳಗೋದ್ರು. ಆ ಮೀಟಿಂಗ್ನ ನಡುವೆನೆ ಗುಂಡಿಟ್ಟು ಕೊಂದು ನಾಪತ್ತೆ ಆಗ್ಬಿಟ್ರು. ಒಬ್ಬ ಪ್ರದ್ಯೋತ್ ಭಟ್ಟಾಚಾರ್ಜಿ. ಈ ಘಟನೆ ಬಹಳ ರೋಚಕವಾಗಿದೆ, ಅದಕ್ಕೋಸ್ಕರ ಹಂಚ್ಕೊಳ್ತಿದ್ದೀನಿ. ಪ್ರದ್ಯೋತ್ ಭಟ್ಟಾಚಾರ್ಜಿ ಮತ್ತೊಬ್ಬ ಪವನ್ ಘೋಷ್ ಶೇಖರ್ ಪಾಲ್ ಅಂತ, ಇವರಿಬ್ಬರೂ ಕೂಡ ತಪ್ಪಿಸ್ಕೊಂಡ್ರು. ಎರಡನೇವನು ಸಿಗಲಿಲ್ಲ, ಸಿಕ್ಕಿದ್ರು ಅವನೇನೋ ಮಾಡ್ಲಿಕ್ಕಾಗಲಿಲ್ಲ, ಅವನ ಬಗ್ಗೆ ಸಾಕ್ಷಿ ಸಿಗಲಿಲ್ಲ. ಆದರೆ ಪ್ರದ್ಯೋತ್ ಭಟ್ಟಾಚಾರ್ಜಿ ಒಂದು ಕಾಡ್ನಲ್ಲಿ ಸಿಕ್ಕಾಕೊಂಡ. ಅವನನ್ನು ಎಳ್ಕೊಂಡು ಬಂದರು. ಅವನು ಏನೂ ಸಾಕ್ಷಿ ಇರಲಿಲ್ಲ. ಆದರೆ ಅವನ ಬ್ಯಾಗಲ್ಲಿ ರೈಫಲ್ ಇತ್ತಲ್ಲ ಅಥವಾ ಪಿಸ್ತೂಲ್ ಇತ್ತಲ್ಲ, ಅದರಲ್ಲಿ 5 ಗುಂಡಿತ್ತು, 1 ಗುಂಡು ಕಡಿಮೆ ಇತ್ತು. ಆ 1 ಗುಂಡು ಕೂಡ ಅಟ್ಯಾಕ್ ಮಾಡಿದ್ದ ಗುಂಡು ಆಗಿರಲಿಲ್ಲ, ಅದೆಲ್ಲೋ ಬಿದ್ದಿತ್ತು, ಸಿಕ್ತು ಅವರಿಗೆ. ಅಂದರೆ ಇವನ ರಿವಾಲ್ವರ್ ಜಾಮ್ ಆಗಿ ವರ್ಕ್ ಆಗಿರಲಿಲ್ಲ. ಆದರೂ ಇವನನ್ನು ಹಿಡಿದು ಇವನಿಗೆ ನೇಣು ಶಿಕ್ಷೆ ಕೊಟ್ಟರು. ಇವನಿಗೆ ಡೆತ್ ಸೆಂಟೆನ್ಸ್ ಕೊಟ್ಟರು, ಏನೂ ಪ್ರೂಫ್ ಇಲ್ಲದೆ. ಡೆತ್ ಸೆಂಟೆನ್ಸ್ ಕೊಟ್ಟಾಗ ಅವನು ಯಾವತ್ತೂ ಬೇಜಾರು ಮಾಡ್ಕೊಳ್ಳಿಲ್ಲ. ಅವನ ಜೇಬ್ನಲ್ಲಿ ಒಂದು ಸಣ್ಣ ಪತ್ರ ಇತ್ತು. ಆ ಪತ್ರದಲ್ಲಿ ಏನಿತ್ತು ಅಂತಂದರೆ, ಹಿಜಲಿ ಪ್ರಕರಣಕ್ಕೆ ಸಣ್ಣ ಪ್ರತೀಕಾರ ನನ್ನ ಕಡೆಯಿಂದ. ಬ್ರಿಟಿಷರು ಪಾಠ ಕಲಿಯಲಿ, ಭಾರತೀಯರು ಜಾಗೃತಗೊಳ್ಳಲಿ, ನಮ್ಮ ಬಲಿದಾನ ಅವ್ರ ಜಾಗೃತಿಗೆ ಕಾರಣವಾಗಲಿ ಅಂತ ಒಂದು ಸಣ್ಣ ಚೀಟಿ ಇಟ್ಕೊಂಡಿದ್ದ. ಅದು ಬ್ರಿಟಿಷರ ಕೈಯಲ್ಲಿ ಸಿಕ್ಕಿತ್ತು. ನೇಣಿಗೇರೋಕ್ಕಿಂತ ಮುಂಚೆ ಅಣ್ಣನಿಗೊಂದು ಪತ್ರ ಬರೀತಾನೆ ಹುಡುಗ. ನಾವೆಲ್ಲರೂ ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂಥ ಪತ್ರ ಅದು. ಪತ್ರ ಬರೀತಾ ಅಣ್ಣಂಗೆ ಏನು ಹೇಳ್ತಾನೆ ಅಂತಂದರೆ, ಅಣ್ಣ, ಬದುಕಿನಲ್ಲಿ ಯಾರೂ ಶಾಶ್ವತ ಅಲ್ಲ. ಬದುಕಿನ ಉದ್ದೇಶ ಬದುಕೇ ಇರೋದೇನಲ್ಲ, ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದೇನಲ್ಲ. ಈ ಅಸ್ತಿತ್ವವನ್ನು ಬದುಕಿನ ಉದ್ದೇಶ ಸಾರ್ಥಕಪಡಿಸ್ಕೊಳ್ಳಿಕ್ಕೆ ಬಳಸ್ಕೊಳ್ಬೇಕು. ನಾನು ಆ ಉದ್ದೇಶ ಬಳಕೆಗೆ ಈಡೇರಿಸ್ಕೊಂಡಿದ್ದೀನಿ ಅನ್ನೋ ಹೆಮ್ಮೆ ಇದೆ ನನಗೆ ಎಂದ. ಸಾಯೋಕ್ಕಿಂತ ಮುಂಚೆ ಅಣ್ಣಗೆ ಬರೆದಿರೋ ಪತ್ರದಲ್ಲಿ ಅಮ್ಮನಿಗೆ ಪತ್ರ ಬರೆದು ಏನು ಹೇಳ್ತಾನೆ ಗೊತ್ತಾ? ಅಮ್ಮ, ನಾನೊಂದು ಸಣ್ಣ ಕೆಲಸ ಮಾಡದೆ ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನ ತಮ್ಮಂದರು, ನನ್ನ ಅಣ್ಣಂದರು ನನಗೋಸ್ಕರ ಕಣ್ಣೀರು ಹಾಕಿ 1 ವಾರ ಆದಮೇಲೆ ಮರ್ತು ಹೋಗೋದು ನನಗಿಷ್ಟ ಇಲ್ಲ. ಸಾಧ್ಯ ಆದರೆ ನಾನು ಬಿಟ್ಟೋಗಿರೋ ಕೆಲಸವನ್ನು ಕಂಪ್ಲೀಟ್ ಮಾಡುವಂಥ ಅವ್ರಿಗೆ ಹೇಳಮ್ಮ, ಅದೇ ನನಗೆ ಸದ್ಗತಿ ಕೊಡಬಹುದಾಗಿರುವಂಥ ಸಂಗತಿ ಅಂತ ಅಮ್ಮನಿಗೆ ಪತ್ರ ಬರೆದು ಮುಂದೆ ಏನು ಹೇಳ್ತಾನೆ, ನಾನೊಂದು ಆದರ್ಶಕ್ಕೋಸ್ಕರ ಬದುಕಿದ್ದೀನಿ, ಆ ಆದರ್ಶಕ್ಕೋಸ್ಕರ ಸಾಯ್ತಾ ಇದ್ದೀನಿ. ಬ್ರಿಟಿಷರ ನೇಣು ಕುಣಿಕೆ ನನ್ನ ಪಾಲಿಗೆ ಒಂದು ಹಳೆ ಜೋಕ್ ಇದ್ದಂತೆ ಅವ್ರದ್ದು. ನಾನು ತಲೆ ಕೆಡಿಸ್ಕೊಳ್ಳಲ್ಲ, ನೀನು ಹೆದರ್ಕೊಳ್ಬೇಡಮ್ಮ ಅಂತ ತಾಯಿಗೆ ಪತ್ರ ಬರೆಯುವಂಥ ಈ ಮಕ್ಕಳಿದ್ದಾರಲ್ಲ, 18ರ ಪೋರ ಎಂಥ ಪತ್ರ ಇದ್ದಿರ್ಬೋದು ಅಂತ ಯೋಚನೆ ಮಾಡಿ. ಮಿತ್ರೆ, ಆ ಕಡೆ ಅವನು ತೀರ್ಕೊಂಡ ಕೆಲವೇ ದಿನಗಳಲ್ಲಿ, ಮ್ಯಾಜಿಸ್ಟ್ರೇಟ್ ತೀರ್ಕೊಂಡಂಥ ಕೆಲವೇ ದಿನಗಳಲ್ಲಿ ಅಧಿಕಾರಿ ಯಾರು ಬರ್ತಾರೆ ಅಂತ ಹುಡುಕಿದರೆ ಯಾವ ಅಧಿಕಾರಿಯೂ ವಾಲಂಟಿಯರ್ ಆಗಿ ಆ ಊರಿಗೆ ಬರಲಿಕ್ಕೆ ಸಿದ್ಧರೇ ಆಗಲಿಲ್ಲ. ನನಗೆ ಭಾಳ ಹೆಮ್ಮೆ, ಇದು ಹೇಳುವಾಗ ಭಾಳ ಸಂತೋಷ ನನಗೆ. ಅವ್ರು ಮೆರಿತಾರಲ್ಲ, ಭಾರತೀಯರನ್ನ ತುಳಿದ್ವಿ, ಹಂಗೆ ಮಾಡಿದ್ವಿ ಅಂತ. ನೀವು ನಮ್ದು ಮಿಡ್ನಾಪುರ ಡಿಸ್ಟ್ರಿಕ್ಟ್ಗೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿ ಬರಲಿಕ್ಕೆ ಧೈರ್ಯ ತೋರಿರಲಿಲ್ಲ. ಕೊನೆಗೆ ಹೆಂಗೋ ಮಾಡಿ ಬರ್ಜ್ ಅನ್ನೋಂಥ ಒಬ್ಬ ಅಧಿಕಾರಿನ ಕಳಿಸ್ಕೊಟ್ರು. ಅವನು ಹೆಂಗಿದ್ದ ಅಂತಂದ್ರೆ, ಅವನು ಹಿಂದಿನ ಅಧಿಕಾರಿ ತರ ಮನೆ ಬಿಟ್ಟು ಆಚೆಗೆ ಹೋಗೋಂಗೇ ಇಲ್ಲ. ಯಾವಾಗಲೂ ಅವನಿಗೆ ಸುತ್ತಲೂ ಕಾವಲು ನಿಂತ್ಕೊಂಡಿರಬೇಕು. ಯಾರು ಏನೇ ಕೆಲಸ ಇದ್ರು ಮನೇಲಿ ಕೂತ್ಕೊಂಡೆ, ಆರ್ಡರ್ ಕೊಡದಿದ್ರು ಮನೇಲಿ ಕೊಟ್ಟೆ, ಯಾವ ಕಾರಣಕ್ಕೂ ಆಚೆ ಹೋಗುವಂತಿಲ್ಲ ಅನ್ನೋ ಥರ ಬದುಕಿದ್ದ ಅವನು. ಆದರೆ ಯಾವತ್ತೋ ಒಂದು ದಿನ ಪೊಲೀಸ್ ಫುಟ್ಬಾಲ್ ಗ್ರೌಂಡಿಗೆ 2 ಟೀಮ್ಗಳ ಮ್ಯಾಚ್ ನೋಡ್ಲಿಕ್ಕೆ ಅವನು ಬರ್ತಾನೆ ಅಂತ ಸುದ್ದಿ ಲೀಕ್ ಆಗ್ಬಿಡ್ತು. ಲೀಕ್ ಆಗಿದ ತಕ್ಷಣ ಈ ವಿಡ್ನಾಪುರದ ತರುಣರು ಏನು ಮಾಡಿದ್ರು, 2 ಹುಡುಗರು, ಅನಂತ್ ಬಂಧು ಪುಂಜಾ ಮತ್ತು ಮೃಗೇಂದ್ರ ದತ್ತ, ಇವರು ಆ ಟೀಮ್ಗಳಲ್ಲಿ ಒಂದು ಟೀಮನ್ನು ಚೆನ್ನಾಗಿ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಟ್ರು. ಮುಂಚೆನೆ ಮಾಡಿಕೊಂಡು ನಾವು ಆಡ್ಲಿಕ್ಕೆ ಬರ್ತೀವಿ ಅಂತ ಅವ್ರ ಜೊತೆ ಹೇಗೋ ಮಾಡಿ ವ್ಯವಸ್ಥೆ ಮಾಡಿಕೊಂಡು ಅವತ್ತಿನ ದಿನ ಇವನು ಬರೋಕ್ಕಿಂತ ಮುಂಚಿತವಾಗಿಯೇ ಕ್ರೀಡಾಂಗಣದಲ್ಲಿ ಫುಟ್ಬಾಲ್ ತಗೊಂಡು ಆಡ್ಕೊಂಡು ನಿಂತುಬಿಟ್ಟಿದ್ರು. ಇವನಿಗೇನು ಸುತ್ತಲೂ ಪೊಲೀಸರಿದ್ದಾರೆ, ಯಾರೇನು ಮಾಡ್ಕೊಳ್ತಾರೆ, ಈ ಕ್ರೀಡಾಂಗಣಕ್ಕೆ ಇನ್ಯಾರು ಬರ್ತಾರೆ ಅಂತ ಧೈರ್ಯವಾಗಿ ಕೂತಿದ್ದ. ಅವನು ಬಂದು ಕೂತ ಸ್ವಲ್ಪ ಹೊತ್ತಿನಲ್ಲೇ ಈ 2 ಹುಡುಗರು ಬಂದು ಅವನ ಎದುರುಗಡೆನೆ ಗುಂಡಿಟ್ಟು ಕೊಂದು ಬಿಸಾಕಿದ್ರು ಅವನನ್ನು.
ಓಡೋಗ್ಲಿಕ್ಕೆ ಜಾಗ ಏನೂ ಇರಲಿಲ್ಲ. ಅವರು ಓಡೋಗ್ತೀವಿ ಅನ್ನೋ ಇದ್ರ ಮೇಲೆ ಬಂದಿರಲಿಲ್ಲ, ಇವನು ಕೊಲ್ಲಬೇಕಿತ್ತು ಅಷ್ಟೇ ಅಂತ, ಸಂದೇಶ ಕೊಡಬೇಕು ಅಂತ. ನನಗೆ 3 ಜನಕ್ಕೆ ನೇಣು ಹಾಕಲಾಯಿತು, 4 ಜನಕ್ಕೆ ಜೀವಾವಧಿ ಶಿಕ್ಷೆ ಕೊಡಲಾಯಿತು. ಈ ಪ್ರಕರಣ ಆದ ನಂತರ ಬ್ರಿಟಿಷರಿಗೆ ಯಾವ ಪರಿ ಒತ್ತಡ ಬಂತು ಅಂತಂದರೆ, ಮಿಡ್ನಾಪುರದಲ್ಲಿ ನೀವು ಸುಮ್ಮನೆ ಇರಲೇಬಾರ್ದು ಅಂತ ಒತ್ತಡ ಬಂದಿದ್ದರ ಪರಿಣಾಮವಾಗಿ ಇಡೀ ಮಿಡ್ನಾಪುರದ ಜನರಿಗೆ ಯಾವ ಪರಿ ತೊಂದರೆ ಕೊಟ್ಟರು ಗೊತ್ತಾ ಮಿತ್ರ? ಮಿಡ್ನಾಪುರದಲ್ಲಿ ತರುಣರು 19ರಿಂದ 40 ನಡುವಿನ ಯಾವುದಾದ್ರೂ ತರುಣ ರಸ್ತೆಯಲ್ಲಿ ಹೋಗಬೇಕಾದ್ರೆ 3 ಥರದ ಕಾರ್ಡ್ ಕೊಡ್ತಿದ್ರು. ರೆಡ್, ಯೆಲ್ಲೋ ಆ್ಯಂಡ್ ವೈಟ್. ವೈಟ್ ಕಾರ್ಡ್ ಅಂದರೆ ಇವನು ಡೇಂಜರಸ್ ಅಲ್ಲ, ಬ್ರಿಟಿಷರ ಚಾಪ್ಲೂಸ್ ಇವನು ಅಂತ, ಇವನು ಬೂಟ್ ನೆಕ್ಕೋ ಮನುಷ್ಯ, ಪರವಾಗಿಲ್ಲ, ಒಳ್ಳೆ ಏನೇನು ತೊಂದರೆ ಕೊಡಲ್ಲ ಅಂತ. ಯೆಲ್ಲೋ ಇದ್ದರೆ ಸ್ವಲ್ಪ ಸಂಪರ್ಕ ರೆಡ್ ಕಡೆಗಿದೆ, ಹುಷಾರು ಅಂತ. ರೆಡ್ ಹಾಕ್ಕೊಂಡಿರೋನು ಡೇಂಜರು ಅಂತ, ಇವನು ಏನು ಬೇಕಿದ್ರೂ ಮಾಡಬಲ್ಲ ಅಂತ. ಈ ಕಾರ್ಡನ್ನು ಯಾರು ಯಾವಾಗ ಬೇಕಿದ್ರೂ ಅಧಿಕಾರಿಗಳು ಕೇಳ್ಬೋದಿತ್ತು, ಯಾವಾಗಲೂ ಧರಿಸ್ಕೊಂಡೇ ಹೋಗಬೇಕಿತ್ತು. ನೋಡೋ ಜನರಿಗೂ ಎಚ್ಚರಿಕೆ ಇವನಿಂದ ಸಿಗಬೇಕು ಅಂತ. ಯಾವ ಪರಿಯ ಕ್ರೌರ್ಯ! ಜನರ ಮೇಲೆ ತೆರಿಗೆಯ ಭಾರವನ್ನು ಹೆಂಗೆ ಹೇರಿದ್ರು ಅಂತಂದರೆ, ಕೊನೆಗೂ ಕೂಡ ಜನ ಗೋಣು ಮುರಿದೋಗೋ ರೀತಿಯಲ್ಲಿ ಹೇರಿಬಿಟ್ರು. ನಿಧಾನವಾಗಿ ಜನ ವೀಕ್ ಆಗ್ತಾ ಹೋದರು. ಆದರೆ ಅಷ್ಟೊತ್ತಿಗೆ ಗಾಂಧೀಜಿಯವರ ಆಂದೋಲನ ಬಹಳ ತೀವ್ರವಾಗ್ತಾ ಇದ್ದಿದ್ದರಿಂದ ಹೆಚ್ಚು ಹೆಚ್ಚು ಜನ ಗಾಂಧೀಜಿಯವರ ಆಂದೋಲನದ ಕಡೆಗೆ ಭಾಗವಹಿಸಿದ್ರು. ಕ್ರಾಂತಿಕಾರಿಗಳಾಗಿದ್ದವರು ಕೂಡ, ರೆಡ್ ಕಾರ್ಡ್ ಯೆಲ್ಲೋ ಕಾರ್ಡ್ ಇದ್ದವರು ಕೂಡ ನಿಧಾನವಾಗಿ ಗಾಂಧೀಜಿ ವೇವಲ್ಲಿ ಸೇರಿಕೊಂಡ್ರು. ಅವರು ಗಾಂಧೀಜಿ ವೇವಲ್ಲಿ ಸೇರಿಕೊಂಡಿದ್ದರಿಂದಲೇ ಕಾಂಗ್ರೆಸ್ನಲ್ಲೂ ಕೂಡ ಒಂದು ಪ್ರಖರವಾದ ಸ್ವಾತಂತ್ರ್ಯದ ಹೋರಾಟದ ಧ್ವನಿ ಮೊಳಗಿತ್ತು. ಇದರ ಬರೀ ಇವರೇ ಇದ್ದುಬಿಟ್ಟಿದ್ದರೆ ಕಾಂಗ್ರೆಸ್ಸು ಹಾಗೆ ಇರ್ತಿತ್ತು. ಸ್ವಲ್ಪ ಈ ಪ್ರಖರ ಚಿಂತಕರೆಲ್ಲ ಹೋಗಿ ಸೇರಿಕೊಂಡಿದ್ದರ ಪರಿಣಾಮವಾಗಿ ಮುಂದೆ ಸುಭಾಷ್ ಚಂದ್ರ ಬೋಸರಿಗೂ ಎಲ್ಲ ಏನು ಒಂದು ವಾತಾವರಣ ರೂಪುಗೊಳ್ಳಿತ್ತು, ಅದಕ್ಕೆಲ್ಲ ಇವರೆಲ್ಲರೂ ಕಾರಣ ಆದರು. ಫೈನಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬರುವಾಗ ಎಲ್ಲರೂ ಜೊತೆಯಲ್ಲಿ ಸೇರಿಕೊಂಡು ಆ ಗುಂಡಿನ ಮೊರೆತದ ನಡುವೆಯೂ ಕೂಡ, ಮಿತ್ರ, ಗುಂಡಿನ ಮೊರೆತದ ಮಾತೇ ಹೇಳೋದಾದರೆ ಫೈನಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಎಂಥ ಥರದ ಹೆದರಿಕೆಯನ್ನು ಬ್ರಿಟಿಷರಿಗೆ ಹುಟ್ಟಿಸಿತ್ತು ಅಂತಂದರೆ, ನೌಕಾಘಾತ ಏನಾಗಿತ್ತು, ಆ ನೌಕಾಘಾತದ ನಂತರ ಇನ್ನು ಬ್ರಿಟಿಷರು ಭಾರತದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸೈನಿಕರು ನಮ್ಮ ಪರವಾಗಿ ಬಂದೂಕು ಹಿಡಿದಿದ್ರೋ ಅವರಿಗೆ ನಮ್ಮ ವಿರುದ್ಧವಾಗಿ ಬಂದೂಕು ಹಿಡಿದು ನಿಂತರೆ ಜಗತ್ತಿನ ಮುಂದೆ ಮಾನ ಮರ್ಯಾದೆ ಕಳ್ಕೊಂಡು ಹೋಗಬೇಕಾಗತ್ತೆ. ಹೀಗಾಗಿ ಭಾರತವನ್ನು ಬೇಗ ಬಿಟ್ಟು ಹೋಗೋದು ಒಳ್ಳೆಯದು ಅಂತ ಬಿಟ್ಟು ಹೋಗಬೇಕಾದ ಅನಿವಾರ್ಯತೆ ಬಂತು. ನಾನು ಕೆಲವು ಘಟನೆಗಳನ್ನಷ್ಟೇ ಉಲ್ಲೇಖ ಮಾಡ್ಕೊಂಡು ಹೇಳಿರೋದು, ಆದರೆ ಪ್ರತಿಯೊಂದು ಘಟನೆಯು ಎಂಥ ಪ್ರೇರಣೆ ಕೊಡಬಲ್ಲಂಥ ಘಟನೆ ಅಂತಂದರೆ, ಈ ರಾಷ್ಟ್ರದ ಸ್ವಾತಂತ್ರ್ಯ ಸುಮ್ಮನೆ ಬಂದಿರುವಂಥದ್ದಲ್ಲ, ಕಷ್ಟಪಟ್ಟ ನಂತರ ಸಿಕ್ಕಿರೋದು ಅಂತ ಪದೇ ಪದೇ ನೆನಪಿಸುತ್ತೆ. ಮಿತ್ರ, ಸ್ವಾತಂತ್ರ್ಯ ಏನೋ ಪಡ್ಕೊಂಡಾಯಿತು, ಆದರೆ ನಮ್ಮ ಬಲು ದೊಡ್ಡ ಜವಾಬ್ದಾರಿ ಏನು ಅಂದರೆ, ಯಾವ ಚಿಂತನೆ ಇಟ್ಕೊಂಡು ಆ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ರೋ ಆ ಕನಸುಗಳನ್ನು ನನಸು ಮಾಡಲಿಕ್ಕೆ ನಮ್ಮ ಜೀವವನ್ನು ತೆಯ್ಯಬೇಕಾದಂಥ ಅಗತ್ಯ ಇದೆ. ನನಗನ್ಸುತ್ತೆ ಇದು 2ನೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾವಿದ್ದೀವಿ. ನನಗೆ ಯಾವಾಗಲೂ ಅನಿಸೋದು, ಭಾಳ ಬೇಜಾರಾಗ್ತಿತ್ತು ಚಿಕ್ಕನ್ನಲ್ಲಿದ್ದಾಗ ಇಬ್ಬರ ಮೇಲೆ. ನಾನು ಹೇಳಿರಬೇಕು ಒಂದ್ಸಲ, ಮೊದಲನೇದು ವಿಜ್ಞಾನಿಗಳ ಮೇಲೆ, ನಮ್ಮ ಕಂಡಿಡಲಿಕ್ಕೇನು ಇಟ್ಟೇ ಇಲ್ವಲ್ಲಪ್ಪ ಇವರು ಅಂತ ಯಾವಾಗಲೂ ಅನ್ನಿಸ್ತಿತ್ತು ನನಗೆ. ಹಂಗೆ ಅನ್ನಿಸ್ತಿತ್ತು ಆ ಕಾಲದಲ್ಲಿ. ಆದರೆ ಭಾಳ ದೊಡ್ಡದಿದೆ ಅಂತ ಎಲ್ಲಿ ಗೊತ್ತಾಗಬೇಕು, ಚಿಕ್ಕ ಹುಡುಗರು ನಾವು. 2ನೇದು, ಈ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ತಂದು ಕೊಡದೆ ಹೋಗಿದ್ರೆ ನಮಗೂ ಒಂದು ಚಾನ್ಸ್ ಇರ್ತಿತ್ತೇನೋ ಅಂತ ಅನ್ನಿಸ್ತಿತ್ತು ನನಗೆ ಯಾವಾಗ. ಆದರೆ ಇವತ್ತು ನಿಂತ್ಕೊಂಡು ನೋಡಿದಾಗ ಅನಿಸುತ್ತೆ, ಸ್ವಾತಂತ್ರ್ಯ ತಂದು ಕೊಡೋದು ಸುಲಭ ಇತ್ತು, ಆದರೆ ಉಳಿಸ್ಕೊಡೋದಿದೆಯಲ್ಲ ಅದಕ್ಕಿಂತಲೂ 100 ಪಟ್ಟು ಹೆಚ್ಚಿನ ಕೆಲಸ ಮಾಡಬೇಕು. ಸ್ವಾತಂತ್ರ್ಯ ತಂದು ಕೊಡುವಾಗ ಒಂದು ಏನು ಅವಕಾಶ ನಮಗಿತ್ತು ಅಂತಂದರೆ, ಯಾವಾಗಲೂ ಹಾಗೆ ಯುದ್ಧದಲ್ಲಿ ಹೇಳ್ತಾರೆ, ನೀವು ಒಬ್ಬರೇ ಇದ್ದು ಶತ್ರುಗಳು 100 ಜನ ಇದ್ದರೆ ಲಾಭ ಜಾಸ್ತಿ ಅಂತ. ಯಾಕೆ ಅಂದರೆ ಗುಂಡು ಯಾವ ಕಡೆ ಹೊಡೆದ್ರೂ ಒಬ್ಬ ಶತ್ರು ಸಾಯ್ತಾನೆ ಅಂತ. ಅವ್ರು ಒಬ್ಬರೋ ಇಬ್ಬರೋ ಇದ್ದರೆ ಗುರಿ ಇಟ್ಟೆ ಹೊಡಿಬೇಕಲ್ಲ. ಈಗ ಹಂಗಿಲ್ಲ, ಸುತ್ತಲೂ ಶತ್ರುಗಳೇ ಇರೋದ್ರಿಂದ ನೀನು ಯಾವ ಕಡೆ ಗುಂಡು ಹಾರಿಸಿದ್ರೂ ಒಬ್ಬ ಸಾಯ್ತಾನೆ, ತಲೆ ಕೆಡಿಸ್ಕೊಳ್ಬೇಡ ಅಂತ. ಹಾಗೆ ಅವತ್ತು ಹಂಗಿತ್ತು. ಆದರೆ ಇವತ್ತು ನಮ್ಗೆ ಶತ್ರುಗಳು ಯಾರು ಅಂತಲೇ ಗೊತ್ತಾಗಲ್ವಲ್ಲ. ಹೋರಾಟ ಮಾಡಿ ಕೊಲ್ಲಬೇಕು ಅಂತಂದರೆ ಯಾರನ್ನು ಕೊಲ್ಲಬೇಕು? ಬುದ್ಧಿ ಹೇಳಬೇಕು ಅಂದರೆ ಯಾರಿಗೆ ಬುದ್ಧಿ ಹೇಳಬೇಕು? ನಮ್ಮವರೇ, ನಮ್ಮ ಜನರೇ. ಇವ್ರಿಗೆ ಅರ್ಥನೇ ಆಗಲ್ವಲ್ಲ ಅಂತ ಬಹಳ ಬಾರಿ ದುಃಖ ಅಂತ ಅನಿಸುತ್ತೆ. ಆ ದುಃಖದ ನಡುವೆ ಈ ಸ್ವಾತಂತ್ರ್ಯದ ಹೋರಾಟವನ್ನು, 2ನೇ ಸ್ವಾತಂತ್ರ್ಯ ಹೋರಾಟವನ್ನು ಮುನ್ನಡೆಸುವಂಥ ದೊಡ್ಡ ಸಾಹಸ ನಮ್ಮ ಹೆಗಲ ಮೇಲಿದೆ. ಅದನ್ನು ನಿರ್ವಹಿಸೋಣ, ಅದನ್ನು ನಿರ್ವಹಿಸುವ ಭರವಸೆಯನ್ನು ತಾಯಿ ಭಾರತಿಗೆ ಕೊಡೋಣ ಅಂತ ಅತ್ಯಂತ ಪ್ರೀತಿಯಿಂದ ಕೇಳ್ಕೊಳ್ತಾ, ಪ್ರೀತಿಯಿಂದ ಆಲಿಸಿರುವ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ವಂದೇ ಮಾತರಂ. ಜೈ ಹಿಂದ್.